ಒಳ್ಳೆ ಮಜಾ ಆಯ್ತಪ್ಪ ಕ್ವಾಡ್ ಬೈಕ್ ಓಡಿಸೋದ್ರಲ್ಲಿ. ನಾನು ಇವತ್ತೇ ಫಸ್ಟ್ ಓಡಿಸಿದ್ದು, ಓಡಿಸೇ ಇದ್ದಿಲ್ಲ. ಡೆಲ್ಟಾ ಪಾಯಿಂಟು ಇಲ್ಲೇ ಲೈಟ್ ಹೌಸ್ ಇರೋದು ಅನಿಸುತ್ತೆ. ಅವರ ಲೈಟ್ ಹೌಸ್ ಎಲ್ಲಿದೆ? ಇಲ್ಲಿ ಲೈಟ್ ಹೌಸ್ ಅಂತ ಹಾಕಿದ್ದಾನೆ. ಇಲ್ಲಿ ಲೈಟ್ ಹೌಸ್ ಆಡ ಅವನಿಗೆ ಚಿನ್ನದ ಅವನು ತೆರೀದೆ ಅದು ಅಂತ ಅದು ಅವನು ಭಾಷೆ ಮಾತಾಡಿದ್ದ. ಹೆಂಗೆ ಬೈಕ್ ತೊಗೊಂಬರೋದು? ಈ ರೋಡ್ ಸ್ಟ್ರೇಟ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲೇ, ಮತ್ತೆ ಬೋಟ್ ಅಲ್ಲಿಂದನೇ ಹಚ್ಕೊಂಡು. ಹೌದಾ? ಹಂಗಾದ್ರೆ ಬನ್ನಿ ಬೈಕಲ್ಲಿ ಹೋಗ್ಬಿಡೋಣ, ಹಚ್ಕೊಳ್ಳೋರ್ನ. ಇಲ್ಲಪ್ಪ ಬೋಟಿಂಗ್ ಬೋಟಿಂಗ್. ಮಾರ್ಕೆಟ್ ಮಾರಮ್ಮ ಸೌದತ್ತಿ ಎಲ್ಲಮ್ಮ ನನ್ನ ಹಳೇ ಡೋಗುಲ್ ಶಾಪ ಯಾವುದು ತೆಗ್ದಿರಂಗೆ ಸೇಫಾಗಿ ಕರ್ಕೊಂಬಂದ್ಬಿಡಮ್ಮ. ಡಾಲ್ಫಿನ್ ನೋಡ್ಸ್ಲೇಬೇಕಣ, ಇಲ್ಲ ಅಲ್ಲೇ ಬೋಟ್ ವಾಪಸ್ ಅಲ್ಲೇ ಬರೋದೇ ಬೇಡ ನಾವು. ಡಾಲ್ಫಿನ್ ಬರೋದಂಗ ಲೈಫಲ್ಲಿ ನೋಡೇ ಇಲ್ಲ ಡಾಲ್ಫಿನ್ನ. ನಮಸ್ಕಾರ ಗುರು, ನಾನು ಅಲೆಮಾರಿ ಅರ್ಜುನ್, ನಿಮ್ಮನೆ ಹುಡುಗ. ಏನಪ್ಪ ಸಮುದ್ರ ಮಧ್ಯದಲ್ಲಿ ತೇಲಾಡ್ತಿದ್ಯಾ ಅಂದರೆ ಎಸ್, ಉಡುಪಿ ಬಂದಿದೆ. ಮೇನ್ ರೀಸನ್ ಇದಕ್ಕೆ. ನಾವು ಡೆಲ್ಟಾ ಪಾಯಿಂಟ್ ಹತ್ರ ಏನು ಹೋಗ್ತಾ ಇಲ್ಲ, ನಾವು ಬೋಟ್ ರೈಡ್ ತೊಗೊಂಡಿದ್ದೀವಿ. ಏನಕ್ಕೆ ಬೋಟ್ ರೈಡ್? ಎಸ್ಪೆಷಲಿ ಈ ಮಧ್ಯಾಹ್ನ ಹೊತ್ತೇನಪ್ಪ ಬೀಚಲ್ಲಿ ಈ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಜೊತೆ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದು ಒಂದು ರಸ್ಟಿಕ್ ಬೋಟ್ ಥರ ಕಾಣಿಸ್ತಾ ಇದೆ. ಆ ಬೋಟ್ ಏನಂದರೆ ಅದು ಆ್ಯಕ್ಚುಲಿ ದಡ ಹತ್ರ ಎಲ್ಲ ಮಣ್ಣು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ, ಆಮೇಲೆ ಕಲ್ಗಳು ಸಿಕ್ಕಾಕೊಂಡು ಗಲೀಜೆಲ್ಲ ಇರುತ್ತೆ. ಮತ್ತು ಬೋಟ್ ಬಂದಾಗ ಹೋದಾಗೆಲ್ಲ ಗಲೀಜು ತಂದು ಆಗ್ತಾ ಇರುತ್ತಲ್ಲ ದಡ ಹತ್ರ. ಸೊ ಆ ದಡನ ಕ್ಲೀನ್ ಮಾಡೋ ಬೋಟ್ ಇದು. ಅದೇ ಡೆಲ್ಟಾ ಪಾಯಿಂಟು. ಡೆಲ್ಟಾ ಪಾಯಿಂಟ್ ಏನಂದರೆ, ಸೊ ಈ ರಿವರ್ ಮತ್ತು ಓಷನ್ ಮೀಟ್ ಆಗೋ ಜಾಗನೇ ಡೆಲ್ಟಾ ಪಾಯಿಂಟ್ ಅಂತ ಕರೆಯೋದು. ಸೊ ನಾವು ಡೆಲ್ಟಾ ಪಾಯಿಂಟ್ ಹತ್ರ ಏನು ಹೋಗ್ತಲ್ಲ, ನಾವು ಇಲ್ಲಿ ಡಾಲ್ಫಿನ್ನು ಇದನ್ನ ನೋಡಿ ಅದನ್ನ ನೋಡಿ ಇದನ್ನ ನೋಡೋ ಅಷ್ಟಲ್ಲಿ ಒಂದಿಂದ ಒಂದು ಎಗರ್ಕೊಂಡು ಹೋಗ್ಬಿಟ್ಟಿರುತ್ತೆ. ಅದು ಸಕ್ಕದಾಗಿದೆ. ಝೂ ಅಲ್ಲಾದರೆ ನಾವು ಕಾಸು ಕೊಟ್ಬಿಟ್ಟು ಒಂದು ಕೇಜಲ್ಲಿ ನೋಡ್ತೀರಿ. ಇಲ್ಲಿ ಓಪನ್ ಫ್ರೀ ಆಗಿರೋದು ನೋಡೋದೇ ಒಂದು ಖುಷಿ. ಫ್ರೀಯಾಗಿರಬೇಕು. ಪ್ರಾಣಿ ಪಕ್ಷಿ ಅಕ್ಕಿಗಳು ಮೀನುಗಳೆಲ್ಲ ತೊಗೊಂಡೋಗಿ ಒಂದು ಅಕ್ವೇರಿಯಮಲ್ಲಿ, ಒಂದು ಗೂಡಲ್ಲಿ, ಒಂದು ಕೇಜಲ್ಲಿ ಹಾಕೋದಲ್ಲ. ಅದು ಜಂಪ್ ಯಾವಾಗ ಮಾಡೋದು? ಅದಕ್ಕೆ ಹೊಟ್ಟೆ ಫುಲ್ಲಾಗಿ ಖುಷಿ ಆದಾಗ. ಓಕೆ, ನಾವು ಲಂಚ್ ಮುಗಿಸ್ಕೊಂಬರ್ಬೇಕಾಗಿತ್ತು. ನಾವು ಇದು ಈ ಸೀಸನ್ಗೆ ಅಂತಾನೆ ಬರೋದಾ ಹೆಂಗೆ? ಇಲ್ಲ ಸರ್, ಅದಂದ್ರೆ ಇದೆರಡು ಹೊರಗಡೆ 5 ರಿವರ್ಸ್ ಮರ್ಜ್ ಆಗೋದು ಸಮುದ್ರ. ಸೊ ಇವಾಗ ಅದು ಲೋ ಟೈಡ್, ನೀರು ನದಿಯಿಂದ ಕಮ್ಮಿ ಆಗ್ತದೆ. ಅಲ್ಲೇ ನದಿ ನೀರು ಸಮುದ್ರ ಸೇರ್ತಿದೆ ಅವಾಗ ನೀರ್ ಜೊತೆ ಮೀನ್ಸ ಬರುತ್ತೆ. ಕಾಯ್ಕೊಂಡಿರೋದು ಅದನ್ನ ನೋಡಕ್ ನಾವು ಕಾಸು ಕೊಟ್ಟು ಬಂದಿದ್ದೀವಿ ನೋಡಿ. ಅದು ನಮ್ಮನ್ನ ನೋಡಕ್ ಯಾವತ್ತನ ಬಂದಿದ್ಯಾ? ತಿಂತಾರ ಡಾಲ್ಫಿನ್ನ? ಅಲ್ಲಿ ಖುಷಿಗೆ ಒಂದು 5 ಜಂಪ್ ಹಾಕ್ಬಿಟ್ರೆ ಇಲ್ಲಿ ಕ್ರೇಜಿ ತೇಲ್ಕೊಂಡು ಎಲ್ಲಿ ಹೋಗ್ತಿದ್ದೀರ ಗುರು? ಒಬ್ಬನೇ ಒಬ್ಬ 5 ಮೀಟ್ರ್ ಅಣ್ಣ ನಿಮಗೆ. ಓಹೋ, ಇದು ಯಾವುದೋ ಮೀನು ಹಿಡಿಯೋಕೆ ಹೋಗೋ ಬೋಟ್ ಇದು. ಹೋದರೆ ಒಂದು 2 ದಿನ 3 ದಿನ ಬರೋದೇ ಇಲ್ಲ, ಆ ಥರ ಬೋಟ್ಗಳಿದು. ಓಹೋ, ಇದನ್ನು ರೆಡಿ ಮಾಡೋದೇ ಇಲ್ಲ. ಮಿಸ್ಟರ್ ಸೂರ್ಯ, ಇವಾಗ ಲಂಡನ್ ಬ್ರಿಡ್ಜ್ ದಾಟಿ ಆ ಕಡೆ ನಮ್ಮ ಪಯಣ ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟು. ನೋಡಿ ಅದು ಮುಂದೆ ಗ್ರೀನ್ ಕಾಣಿಸ್ತಾ ಇದೆಯಾ? ಓಹೋ, ಯಾವ್ದಡ ಸ್ಪಾಟ್ ಇದು, ಸರಿಗಿದೆ. ಅಪ್ಪಪ್ಪಪ್ಪಪ್ಪ, ಇದನ್ನ ನೋಡ್ತಾ ಇದ್ರೆ ಅನ್ನಕೊಂಡ ಫಿಲಮು ಅಮೆಝಾನ್ ಫಾರೆಸ್ಟ್ ಎಲ್ಲ ನೆನಪಾಗ್ತದೆ. ಈ ಅಪ್ಪ ಎಲ್ಲ ಕಣ್ಮುಂದೆನೇ ಬಂದ್ಬಿಟ್ಟಿದೆ ಇವಾಗ. ದೇವರಣೆಗೂ ಸ್ವರ್ಗ ಅದೃಷ್ಟ ಮಾಡಿದ್ದೀರಣ್ಣ ಈ ಜಾಗದಲ್ಲಿ ಹುಟ್ಟಿರೋದಕ್ಕೆ ನೀವೆಲ್ಲ. ಓಹೋ, ಇದಕ್ಕಿಂತ ವ್ಯೂ ಪಾಯಿಂಟ್ ಬೇಕಾ ನಮಗೆ ಹೇಳಿ? ಸ್ವರ್ಗ ಇಲ್ಲೇ ತೆರಾಡ್ತಿದ್ದೀವಿ ಸ್ವರ್ಗದಲ್ಲಿ. ಆ ಕಡೆ ಹೆಸರು ಈ ಕಡೆ ಹೆಸರು, ಬದಿದಲ್ಲಿ ನೀರು, ಬಾಯಲ್ಲೊಂದು ಬೀರು ಫಿಕ್ಸು. ಬಣ ಬೋಟ್ ಅವರು ಸೈಡ್ ಬರಪ್ಪ.
ಅಪ್ಪ ಒಳ್ಳೆ ರೈಡ್ ಮುಗಿಸಿದ್ರಿ. ಬೋಟ್ ರೈಡು ಕ್ರೇಜಿ ಆಗಿದೆ. ಪ್ರತಿಯೊಬ್ಬರು ಟ್ರೈ ಮಾಡಿ ಇದನ್ನು. ಬ್ರಹ್ಮಾಸ್ ಬೋಟ್ ರೈಡ್ ಅನ್ಸುತ್ತಿದ್ದು ಸೂಪರ್ಬ್ ಆಗಿದೆ. ಅದೇ ಹೇಳ್ತಾ ಇದ್ದೀನಿ, ಮ್ಯಾಂಗ್ರೋವ್ ಫಾರೆಸ್ಟು ಮತ್ತು ಡಾಲ್ಫಿನ್ ಪಾಯಿಂಟು ಕ್ರೇಜಿ. ಡೆಲ್ಟಾ ವಾಕಿಂಗ್ ಪಾಯಿಂಟ್ಗಿಂತ ಇದೇ ವರ್ತು. ನೆಮ್ಮದಿ ಜೀವನ ಈ ಕಡೆ ಬಂದುಬಿಟ್ರೆ ನಿಮ್ಗೆ ಎಲ್ಲ 1-2 ಅವರ್ ಮರ್ತೇ ಹೋಗ್ಬಿಡ್ತೀರ ಟ್ರಾಫಿಕ್ ಸೌಂಡು, ಆ ಸೌಂಡ್. ಡ್ರಾಪ್ ಹಾಕೋಣ. ಬೋಟ್ ಮಜಾನೇ ಬೇರೆ ಹೋಗೋದು. ಬ್ಲೂ ಕಲರೇ ಮಜಾ. ಆ ಶೇಕಿಂಗು, ಕುಂದಾಪುರ ಬ್ಯೂಟಿ ಡೂಯಿಂಗ್ ಅವರ್ ಡ್ಯೂಟಿ. ಓ ಇದೇ ಬ್ರಿಡ್ಜ್ ಅನ್ಸುತ್ತೆ ನಾವು ದಾಟಿದ್ದು. ಶಿಪ್ ಕನ್ಸ್ಟ್ರಕ್ಟ್ ಆಗೋ ಜಾಗ, ಇಟ್ಕೆಗೂಡು. ಜನ ಲಕ್ಕು. ನಾನಿದ್ದೀರ ಅಷ್ಟೇ. ನಾನು ಒಂದು ಬೋಟಲ್ಲಿ ಆರಾಮಾಗಿ ಕುತ್ಕೊಂಡು ಆಡ್ಬಿಡ್ತದೆ. ಒನ್ ಟೈಮ್ ಬಂದರೆ ಹೈ ಟೈಡ್ಸ್ ಅಂತಾರೆ, ಇನ್ನೊಂದು ಟೈಮ್ ಬಂದರೆ ಲೋ ಟೈಡ್ಸ್ ಅಂತಾರೆ. ನಾಲ್ಕನ್ನು ಯಾವ್ದು ಕರೆಕ್ಟಾಗಿರೋ ಕ್ಲೈಮೇಟ್ ಈ ಕಡೆ ಬರೋಕ್ಕೆ. ಏನು ಟೈಡ್ಸು. ವಾಟ್ ಎ ಟರ್ನಿಂಗ್ ಇಟ್ ಈಸ್ ರೈಟ್. ಓಹೋ ಹೋ 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 ಯಾವ್ದು ಗುರು ನೋಡಿದ್ದು? ನ್ಯಾಷನಲ್ ಹೈವೇ ಬ್ಯೂಟಿ RX. ಡೂಡ್ ಯಾರೋ ಬೆಂಗಳೂರು ಹಿಂಗಿತ್ತು ಗುರು 10-15 ವರ್ಷ ಮುಂಚೆ. ಈ ಥರ ಗ್ರೀನರಿ ಸಖತ್ತಾಗಿದೆ ಮನೆ ಅದು. ಇಂಥ ಬೈಕ್ ನಿಲ್ಸಿರ್ತಾರೆ, ಇಲ್ಲ ಅಂಥ ಬೈಕ್ ನಿಲ್ಸಿರ್ತಾರೆ, ಇಲ್ಲ ಇಂಥ ಬೈಕು ನಿಲ್ಸಿರ್ಬೋದು. ಹೆಂಗೆ ಇವರು ಪಾರ್ಕಿಂಗು ಎಂಥ ಬೈಕ್ ನಿಲ್ಸಿದ್ದಾರೆ ನೋಡಿ. ಕವರ್ ಹಾಕಿ ಅದೇನು ಕ್ವಾಡ್ ಬೈಕು. ರೆಡ್ಡು, ಎಲ್ಲೋ, ಗ್ರೀನ್. ಹೋಟೆಲ್ ಉದಯ ಪೂರ್ಣಿಮಾ ಅಂತ ಇಲ್ಲಿರೋ ಲೋಕಲ್ ಸೈಜ್ ಸಜೆಸ್ಟ್ ಮಾಡಿದ್ದೀವಿ ಹೋಟೆಲ್ನ. ಭರ್ಜರಿ ಮೀನು ಊಟ. ನೆನ್ನೆ ತಿಂದಿದ್ದು ಹೋಟ್ಲಿಗಿಂತ ಇದೇ ಸಖತ್ತಾಗಿತ್ತು ಅಪ್ಪ. ಮನೆ ಬೂತ್ ಬಂಗಲೆ ಇದ್ದಂಗಿದೆ. ಎದ್ದೆ ಎಳಿತಾ ಇದೆಯಾ ಅಪ್ಪ. ಹೆವಿ ಊಟ ತಿಂದ್ಬಿಟ್ಟಿದ್ದೀನಿ ನಾನಂತೂ. ಮರವಂತೆ ಸೈಡ್ ಹೋಗ್ತಾ ಇರೋದು. ವೆಸ್ಟ್ ಕೋಸ್ಟ್. ಅಪ್ಪ ಈ ಊರು ಭಯಂಕರ ಬಿಸಿಲು ಮಾರಾಯ. ನಿಮ್ಮೂರು ಉಡುಪಿ ಎಂಥ ಸಾವ ಮಾರಾಯ. ತಿಂದಿದ್ದೆಲ್ಲ ಕರ್ಕೋಯ್ದು ನನಗೆ. ಹೆಂಗಿದ್ದೀರ ಸ್ವಾಮಿ ನೀವೆಲ್ಲ ಈ ಊರಲ್ಲಿ? ಏನು ಗೊತ್ತಾ ಮಾಡ್ಬೇಕು ನಾವು? ಗಾಡಿನೇ ನಿಲ್ಲಿಸ್ಬಾರ್ದು, ಓಡಿಸ್ತಾನೆ ಇರಬೇಕು. ಗಾಡಿ ನಿಲ್ಸಿದ್ರೆ ನೆಂದೋಗ್ಬಿಡ್ತೀರಿ ಸೆಕೆಗೆ. ಇದೇ ಅನಿಸುತ್ತೆ ಮರವಂತೆ. ಬಂತು ನೋಡಿ ಮರವಂತೆ. ಅಲ್ಲಿ ಹೋಗ್ತೀರಿ ರೀ. ಲಾರಿಗಳು ನಿಲ್ಲಿಸ್ಬಿಟ್ಟವ್ರು ಸಡೆಗಳ ಥರ. ಸನ್ಸೆಟ್ಟಿಗೆ ಬಂದರೆ ಹಿಂಗಿರುತ್ತೆ ಗೊತ್ತಾ? ಓ ಯಾವ್ದು ಗುರು ಕ್ರ್ಯಾಬ್ಸ್ ಇದು ಇಷ್ಟಿದೆ? ಹೋಗುತ್ತೆ ಹೇಳಿ ಎಲ್ಲ.